ನಮಸ್ತೆ ಆತ್ಮೀಯ ಸ್ಪರ್ಧಾ ಆಕಾಂಕ್ಷಿ ಮಿತ್ರರೇ, ಮತ್ತೊಮ್ಮೆ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವರಾಜ್. ವಸತಿ ಶಾಲೆಗಳಲ್ಲಿ ಇರುವ 3517 ಹುದ್ದೆಗಳು ಖಾಲಿ ಇದಾವ. ಸೊ ಅದರ ನೇಮಕಾತಿ ಯಾವಾಗ ಅಂತ ಕೇಳಿದ್ರಿ. ವೃಂದ ನೇರ ನೇಮಕಾತಿ ತಿದ್ದುಪಡಿಯಲ್ಲಿ ಏನೇನು ಬದಲಾವಣೆ ಆಗಿದಾವ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಇಲ್ಲಿ ಈ ಒಂದು ವಸತಿ ಶಾಲೆಯ ಪರೀಕ್ಷೆ ಯಾವಾಗ ನಡೆಯಬಹುದು, ನಮಗೆ ಎಷ್ಟು ದಿನ ಕಾಲಾವಕಾಶ ಇದೆ ಓದಲಿಕ್ಕೆ ಅಂತ ಕೇಳಿದ್ರಿ. ಅದ್ರ ಜೊತೆಗೆ ನಮಗೆ ಪ್ರಶ್ನೆ ಪತ್ರಿಕೆ ಬೇಕಾದರೆ ನಾವು ಯಾರನ್ನ ಸಂಪರ್ಕಿಸಬಹುದು ಅಂತ ಕೇಳಿದ್ರಿ. ಸೊ ಇದೇ ನಂಬರ್ಗೆ ನೀವು ಸಂಪರ್ಕಿಸಬಹುದು. ನಿಮಗೆ ಕಡಿಮೆ ಬೆಲೆಯೊಳಗೆ HSTR GPSTR ಮತ್ತು ವಸತಿ ಶಾಲೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಡಲಾಗ್ತದೆ. ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ಭರ್ತಿ ಮೂಲಕ 75ರಷ್ಟು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಹಿಂದಿನ ಒಂದು ಆರ್ಥಿಕ ಇಲಾಖೆ ಏನ್ ಮಾಡಿದೆ, ಒಂದು ನೋಟಿಫಿಕೇಶನ್ ಹೊರಡಿಸಿತ್ತು. 875 ಹುದ್ದೆಗಳನ್ನ ಏನ್ ಮಾಡ್ತಾ ಇದೀವಿ, ವಸತಿ ಶಾಲೆಯೊಳಗೆ ಖಾಲಿ ಇರುವಂತ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳನ್ನ ತುಂಬಿಕೊಳ್ತಾ ಇದೀವಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಕರ್ನಾಟಕ ವಸತಿ ಸಂಸ್ಥೆಗಳ ಸಂಘದ ಅಧಿಕಾರಿಗಳು ಖಾಲಿ ಇರುವ 3517 ಹುದ್ದೆಗಳು ಭರ್ತಿ ಮಾಡಲು ಸರ್ಕಾರ ಮುಂದಾಗಿದೆ. ಆದ್ರೆ ಇದರೊಳಗೆ 75% ಏನ್ ಮಾಡ್ತಾರೆ, ಪ್ರಮೋಷನ್ ಕೊಟ್ಟು ಇಲ್ಲಿ ಅವರು ಹುದ್ದೆಗಳು ಭರ್ತಿ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು CADA ರೂಲ್ ಒಳಗೆ ಕೂಡ ಕೆಲವು ತಿದ್ದುಪಡಿಗಳನ್ನು ಮಾಡಬೇಕಾಗಿದೆ. ಸೊ ಮಾಡಿದ್ದಾರೆ. ಆದ್ರೆ ಈ CADA ರೂಲ್ ಸಾರ್ವಜನಿಕರಿಗೆ ಎಷ್ಟು ಹಿಡಿಸೈತಿ ಬಿಟ್ಟೈತಿ, ಇದ್ರ ಬಗ್ಗೆ ಕೆಲವಷ್ಟು ಆಕ್ಷೇಪಣೆಗಳೆಲ್ಲ ಕೊಡ್ರಿ ಅನ್ನೋದು ಕೂಡ ಅವರು ಅರ್ಜಿ ಆಹ್ವಾನಿಸಿದ್ದಾರೆ. ನಿಮಗೆ ಏನಾದರೂ ಇದ್ರ ಬಗ್ಗೆ ತಕರಾರಿದ್ರೆ ನೀವು ಅರ್ಜಿ ಕೊಡಬಹುದು. ಈ ಅರ್ಜಿ ಕೊಡ್ಲಿಕ್ಕೆ 15 ದಿನ ನಿಮ್ಗೆ ಕಾಲಾವಕಾಶ ಅಂತ ಹೇಳಿದ್ದಾರೆ. ಇಲ್ಲಿ ಭರ್ತಿ ಮೂಲಕ ಪ್ರಾಂಶುಪಾಲ ಹುದ್ದೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಈಗ ಆಲ್ರೆಡಿ ಅವರು ಪ್ರಾಂಶುಪಾಲರ ಹುದ್ದೆಗಳೆಲ್ಲ 100% ಏನ್ ಮಾಡ್ತಾ ಇದ್ದಾರೆ, ಸರ್ವಿಸ್ ಆಧಾರದ ಮೇಲೆ. ಇದರಲ್ಲಿ ದೈಹಿಕ ಶಿಕ್ಷಕರು ಮತ್ತೆ ಚಿತ್ರಕಲಾ ಶಿಕ್ಷಕರು, ಸಂಗೀತ ಶಿಕ್ಷಕರು ಬರಂಗಿಲ್ಲ. ಇವರು ಬಿಟ್ಟು ವಿಷಯವಾರು ಶಿಕ್ಷಕರು, ಕನ್ನಡ, ಇಂಗ್ಲಿಷ್, ಹಿಂದಿ, ಸಮಾಜ ವಿಜ್ಞಾನ, ಸೊ ಈ ರೀತಿಯ ಹುದ್ದೆ ಶಿಕ್ಷಕರು ಇದರೊಳಗೆ ಅದೇ ಪ್ರಾಂಶುಪಾಲರ ಹುದ್ದೆಗಳಿಗೆ ಅವರು ಏನ್ ಮಾಡ್ತಾರೆ, ಅದರೊಳಗೆ ಬರ್ತಾರೆ. ಇನ್ನು ಉಪ ಪ್ರಾಂಶುಪಾಲ ಹುದ್ದೆಗಳಿಗೆ 75ರಷ್ಟು ಭರ್ತಿ ಆಧಾರದೊಳಗೆ ಅದರ ಪ್ರಮೋಷನ್ ಆಧಾರದಲ್ಲಿ ಸಿಗ್ತೈತಿ. ಈ 25% ಏನಿದೆ ನೇರ ನೇಮಕಾತಿ, ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅವರು ಕಂಡಕ್ಟ್ ಮಾಡೋದ್ರ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿ ನಾವು ನೋಡಬೇಕಾಗಿರೋದು ಇನ್ನೊಂದು ವಿಶೇಷತೆ ಏನಂತಂದ್ರೆ, ಇಲ್ಲಿ ಹಿಂದಿ ಕೋರ್ಸ್ಗಳ ಶಿಕ್ಷಕರಿಗೆ 811 ಹುದ್ದೆಗಳನ್ನ ಸೃಜನೆ ಅಂದ್ರೆ ಕ್ರಿಯೇಟ್ ಮಾಡಲಾಗಿದೆ. ಸೊ ಇವರಿಗೆ ಕೂಡ ಅವಕಾಶ ಬಹಳ ಇದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗ ಹಿಂದಿನ ನೇಮಕಾತಿ ಹಿಂದಿನ ಒಂದು ಆರ್ಥಿಕ ಇಲಾಖೆ ಎಷ್ಟು ಅನುಮತಿ ಕೊಡಲಾಗಿದೆ ಅಂದ್ರೆ, ಪ್ರತಿ ವಿಷಯವಾರು ಶಿಕ್ಷಕರಿಗೆ 100 ಅಂತ ಕೊಡ್ತಾ ಹೋಗಿ 875 ಹುದ್ದೆಗಳಿಗೆ ಅವ್ರು ಏನ್ ಮಾಡಿದಾರ, ಈಗ ಆಲ್ರೆಡಿ ಆರ್ಥಿಕ ಇಲಾಖೆ ಕೊಟ್ಟಿದೆ. ಅದ್ರ ಜೊತೆಗೆ ಇಲ್ಲಿ ಮತ್ತೊಂದ್ಸಲ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಹುದ್ದೆಗಳ ಹೆಚ್ಚಿಗೆ ಮಾಡುವಂತ ಸಂಭವ ಕೂಡ ಇರ್ತದೆ. ಸೊ ಹೀಗಾಗಿ ನೀವು ತಯಾರಿಯಲ್ಲಿ ಇರಬೇಕು. ಇಲ್ಲಿ ಹಿಂದಿ ಭಾಷಾ ಶಿಕ್ಷಕರು ನೀವು ಏನ್ ಮಾಡಬೇಕಾಗಿದೆ, ನೀವೇನಾದ್ರೂ ಪದವಿಯಲ್ಲಿ ಓದುವಾಗ ನೀವು ಹಿಂದಿ ಮಾಡದೇ ಇದ್ರೆ, ಸೊ ನೀವು BEd ಅಲ್ಲಿ ಹಿಂದಿ ಮೆಥಡ್ ಅನ್ನ ಮಾಡಿದ್ದೀರಿ, ನೀವು ಹಿಂದಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಆಗಿರ್ಬೋದು, ರಾಜಭಾಷಾ ಪ್ರವೀಣ್ ಆಗಿರ್ಬೋದು, ರಾಷ್ಟ್ರಭಾಷಾ ಪ್ರವೀಣ್ ಆಗಿರ್ಬೋದು, ಈ ರೀತಿಯ ಒಂದು ಕೋರ್ಸ್ಗಳನ್ನ ನೀವು ಮುಗಿಸಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ಹಿಂದಿ ಟೀಚರ್ಸ್ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇಲ್ಲಿ ಡಿಪ್ಲೊಮಾವನ್ನ ಮಾಡಿ, ಸೊ ನಾನು BPEd ದೈಹಿಕ ಶಿಕ್ಷಕರಾಗಬೇಕಾದ್ರೆ ಅವರಿಗೆ ಅವಕಾಶ ಇಲ್ಲ. ಕಂಪಲ್ಸರಿಯಾಗಿ ನೀವು BPEd ಮುಗಿಸಿರ್ಬೇಕಾಗಿರ್ತದೆ, ಅಥವಾ MPEd ಮುಗಿಸಿದ್ರೆ ಕೂಡ ನೀವು ಎಲಿಜಿಬಲ್ ಆಗ್ತೀರಿ ಅಂತ ಹೇಳಬೇಕು. ಸೊ ನೀವು ಜೊತೆಗೆ ಕಲೆ ಮತ್ತು ವಿಜ್ಞಾನ ವಿಭಾಗದ ಶಿಕ್ಷಕರಿಗೆ ನಾವು ಇಲ್ಲಿ ಅವಕಾಶ ಕೊಡ್ತಾ ಇದ್ದೀವಿ. ಬಟ್ ಕಾಮರ್ಸ್ ಫೀಲ್ಡ್ಗೆ ಬಂದಿರುವಂತ, ಅಂದ್ರೆ ಕಾಮರ್ಸ್ ಅಲ್ಲಿ ನೀವು BCom ಅನ್ನ ಮುಗಿಸಿದ್ರೆ ನಿಮಗೆ ಅವಕಾಶ ಇಲ್ಲ, BCom + BA ನಿಮಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ವಾರ್ಡನ್ಗೆ ಅವರು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ದಾರೆ BCom ದವರಿಗೆ, ಆದರೆ ಎನಿ ಡಿಗ್ರಿ ಅಂತ ಹೇಳಿದ್ದಾರೆ. ಬಟ್ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಯಾವುದೇ ಒಂದು ಸ್ಪಷ್ಟತೆ ಕೊಟ್ಟಿಲ್ಲ ಅವರು, ಅದನ್ನು ನಾವು ನೋಡಬೇಕಾಗಿದೆ. ಇದ್ರ ಜೊತೆಗೆ ಯಾವ ಹುದ್ದೆಗಳು ಎಷ್ಟು ಭರ್ತಿ ಎಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ವಾಜಪೇಯಿ ಶಾಲೆಯೊಳಗೆ 16 ಪ್ರಾಂಶುಪಾಲರ ಭರ್ತಿ ಮಾಡ್ತಾ ಇದ್ದಾರೆ, ಮತ್ತೆ ವಾಜಪೇಯಿ ಶಾಲೆ ಉಪ ಪ್ರಾಂಶುಪಾಲರ 15 ಭರ್ತಿ ಮಾಡ್ತಾ ಇದ್ದಾರೆ. ಕ್ರೈಸ್ಟ್ ಬಾಲಕಿಯರ ಶಾಲೆ ಪ್ರಾಂಶುಪಾಲರ 209 ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದಾರೆ. ಹಿಂದಿ ಶಿಕ್ಷಕರು ಜಾಸ್ತಿ ಇದಾವ, ಇವತ್ತು ದೈಹಿಕ ಶಿಕ್ಷಕರು ಜಾಸ್ತಿ, ವಾರ್ಡನ್ ಕೂಡ ಜಾಸ್ತಿ ಇದಾವ. ಇಲ್ಲಿ ನಾವು ಓದಬೇಕಾಗಿದೆ. ಇಲ್ಲಿ ಯಾವಾಗ ನೇಮಕಾತಿ ಆಗುತ್ತದೆ ಅನ್ನೋದು ದೊಡ್ಡ ಪ್ರಶ್ನೆ ಬಂದ್ಬಿಟ್ಟೈತಿ. ಯಾವಾಗ ನೇಮಕಾತಿ ಆಗುತ್ತೆ ಸರ್, ಅದ್ರ ಬಗ್ಗೆ ಹೇಳ್ರಿ ಅಂತ. ಸೊ ಇವಾಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ಅದೀವಿ ನಾವು. ಈಗ ಡಿಸೆಂಬರ್ ತಿಂಗಳಲ್ಲಿ ಅದೀವಿ ಅಂತಂದ್ರೆ ನಮಗೆ ಅವಕಾಶ ಸಿಗೋದು ಅಂದ್ರೆ ಇನ್ನೂ ಒಂದು 3 ತಿಂಗಳಿದೆ. ಅಂದ್ರೆ ನಾವು ಮಾರ್ಚ್ ಒಂದು ಕೊನೆಯ ವಾರದೊಳಗೆ ಈ ಒಂದು ನೋಟಿಫಿಕೇಶನ್ ನೋಡ್ತೀವಿ. ಅದಕ್ಕೆ ನಿಮಗೆ ಏನಾದ್ರು ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ ಈ ಕೆಳಗಿನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ 9590 9590733976. ಸೊ ಈ ನಂಬರ್ಗೆ ನೀವು ಏನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್ಪೆಷಲಿ ನೀವು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡೋದ್ರೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಪ್ಲೀಸ್ ಐ ಡೋಂಟ್ ವಾಂಟ್ ಟು ಟೇಕ್ ಅ ಕಾಲ್ ಫ್ರಮ್ ಯು. ಅಗೇನ್ ಇನ್ನೊಂದು ಹೇಳಬೇಕಾದ ವಿಷಯ ಏನಂತಂದ್ರೆ, ತಾತ್ಕಾಲಿಕ ನರ್ಸಿಂಗ್ ಹುದ್ದೆಗಳನ್ನು ಕೂಡ ಸೃಜನೆ ಮಾಡಲಾಗಿದೆ. ಇಲ್ಲಿ 278 ಹುದ್ದೆಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಜಸ್ಟ್ ಫಾರ್ ಗೆಸ್ಟ್ ಆಗಿ ತಗೊಳ್ತಾ ಇದ್ದಾರೆ ತಾತ್ಕಾಲಿಕವಾಗಿ. ಆಮೇಲೆ 457 ಹುದ್ದೆಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, 457 ಹುದ್ದೆಗಳನ್ನು ಅವರು BSc ನರ್ಸಿಂಗ್ ಮುಗಿಸಿದವರಿಗೆ, JNM ಮುಗಿಸಿದವರಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಇಲ್ಲಿ ಏನಾಗಬಹುದು, ನರ್ಸಿಂಗ್ ಹುದ್ದೆಗಳಿಗೆ ನಿಮ್ಮ ಫ್ರೆಂಡ್ಸ್ ಎಲಿಜಿಬಲ್ ಇದ್ರೆ ಅವ್ರು ಕೂಡ ತಿಳಿಸಬಹುದು. ದಟ್ ಈಸ್ ಆಲ್ಸೋ ಸೋ ಇಂಪಾರ್ಟೆಂಟ್. ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ, GK ಪೇಪರ್ 1 ಇರ್ತದೆ. ಇಲ್ಲಿ GK ಅಂದ್ರೆ ಗೊತ್ತಾಯಿದೆ, ಇಲ್ಲಿ ನೀವು ಸಾಮಾನ್ಯವಾಗಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ನೋಡ್ತೀವಿ. ಕಲೆಯೊಳಗೆ ಬರುವಂತಹದ್ದು ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರವನ್ನು ನಾವು ನೋಡ್ತೀವಿ. ಅದ್ರ ಜೊತೆಗೆ ನಾವಿಲ್ಲಿ ಸೈನ್ಸ್ ವಿಭಾಗದ ಕೆಲವಷ್ಟು ಪ್ರಶ್ನೆಗಳನ್ನು ನೋಡ್ತೀವಿ. ಸೊ ಇದೆಲ್ಲ ಕೂಡಿಸಿ GK ಅಂತ ಕವರ್ ಆಗ್ತದೆ. ಇವತ್ತು ಅಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಅಲ್ಲಿ ಇನ್ಕ್ಲೂಡ್ ಆಗ್ತದೆ. ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ಮೆಂಟಲ್ ಎಬಿಲಿಟಿ ಕೂಡ ಪ್ರಶ್ನೆಗಳು ಬರ್ತಾವೆ ಇಲ್ಲಿ. ಸೊ ಈ ಬಾರಿಯ ಒಂದು ಸಿಲೆಬಸ್ ಈ ರೀತಿ GK ಇರ್ತದೆ, ಬೇಸಿಕ್ ಆಗಿ ಇರ್ತದೆ. ಇದ್ರ ಜೊತೆಗೆ ಅವರು ಎಕ್ಸ್ಟ್ರಾ ಕೂಡ
ತಿಳಿಸಬಹುದು. ನೀವು ಕರೆಂಟ್ ಅಫೇರ್ಸ್ ಮತ್ತು ಜಿಕೆ ಸ್ಟಾಟಿಕ್ ಜಿಕೆ ನೀವು ಕವರ್ ಮಾಡಿ ಇಟ್ಕೋರಿ. ಇದಕ್ಕೆ ಕವರ್ ಮಾಡಬೇಕಾದ್ರೆ ನೀವು 6 to 12th ಬುಕ್ಸ್ಗಳನ್ನ ಕಂಪ್ಲೀಟ್ ಆಗಿ ಓದಬೇಕು. ಅದು ಸೈನ್ಸ್ ಆಗಿರ್ಬೋದು ಅಥವಾ ಅದು ಆರ್ಟ್ಸ್ ಆಗಿರ್ಬೋದು, ಓದಿಟ್ಕೋರಿ. ಏನಾಗಲ್ಲ, 2-3 ಬಾರಿ ಓದಿಟ್ಕೋರಿ. ಇವತ್ತು ನಿಮಗೆ ಇದು ಟಿ ಕೂಡ ಹೆಲ್ಪ್ ಆಗ್ತದೆ. ಇವತ್ತು ನಿಮಗೆ ಇದು ಕ್ರೈಸ್ಟ್ ಶಾಲೆ ಕೂಡ ಹೆಲ್ಪ್ ಆಗ್ತದೆ ಮತ್ತು ಇವತ್ತು ಹೈಸ್ಕೂಲ್ ಕೂಡ ಹೆಲ್ಪ್ ಆಗ್ತದೆ. ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಆಮೇಲೆ 12th ಆದಮೇಲೆ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ನೀವು ಒಂದು ಮೇಂಟೈನ್ ಮಾಡಬೇಕು. ಅಂದರೆ ಇತಿಹಾಸಕ್ಕೆ ಸ್ಪರ್ಧಾ ಮಂಜೂರಾತ್, ಭೂಗೋಳಕ್ಕೆ ನೀವು ಯಾರಾದರೂ ಕೆ.ಎಂ. ಸುರೇಶ್ ಇದ್ದಾರೆ ಓದ್ಬೋದು, ಅಥವಾ ಭಂಡಾರಿ ಭಟ್ ಸರ್ ಅವರು ಕೂಡ ಓದ್ಬೋದು. ಈ ರೀತಿಯ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ನೀವು ಓದಿದ್ರೆ ಜಿಕೆ ಕವರ್ ಆಗ್ತದೆ. ಅದ್ರ ಜೊತೆಗೆ ನೀವು ಸ್ಪರ್ಧಾ ವಿಜೇತ ಆದರೆ ಅಥವಾ ಸ್ಪರ್ಧಾ ಅರಿವು ಇದು ಯಾವುದೋ ಎರಡರಲ್ಲಿ ಒಂದು ಮ್ಯಾಗಝೀನ್ ಅನ್ನು ನೀವು ರೆಫರ್ ಮಾಡಿದ್ರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ ಯು. ಅದ್ರ ಜೊತೆಗೆ ಇನ್ನು ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಪೇಪರ್ ಇರ್ತದೆ. ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಸಾಮಾನ್ಯವಾಗಿ ಏನು ಕೆಸೆಟ್ ಆಗಿರಬಹುದು, ಮತ್ತೆ ನೆಟ್ ಆಗಿರಬಹುದು, ಅಥವಾ PU ಕಾಲೇಜ್ ಟೀಚರ್ಗೆ ಏನು PU ಕಾಲೇಜ್ ಟೀಚರ್ಸ್ ಏನು ಎಕ್ಸಾಮ್ಸ್ ಆಗ್ತಾವಲ್ಲ ಅಲ್ಲಿವರೆಗೆ ಇನ್ಡೆಪ್ತ್ ನಾಲೆಜ್ ಎಲ್ಲ ಚೆಕ್ ಮಾಡ್ತಾರೆ ಅವರು. ಸೊ ಅದಕ್ಕೆ ನಿಮ್ಮ ಸಬ್ಜೆಕ್ಟಲ್ಲಿ ಗ್ರಿಪ್ ಇರಬೇಕಾದ್ರೆ ನೀವು ಚೆನ್ನಾಗಿ ಓದಬೇಕು ಮತ್ತು ಅರ್ಥ ಮಾಡ್ಕೋಬೇಕು. ಸೊ ಐ ಹೋಪ್ ಈ ಒಂದು ವಿಡಿಯೋದಿಂದ ನಿಮ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ. ಈ ಒಂದು ನೇಮಕಾತಿ ಮಾರ್ಚ್ ಒಂದು ಕೊನೆಯ ವಾರದೊಳಗೆ ನಿಮಗೆ ಸಿಗ್ತದೆ. ಇಲ್ಲಿವರೆಗೆ ಕೂಡ ನೀವು ಶಾಂತವಾಗಿ ಸಮಾಧಾನವಾಗಿ ಈ ವಿಡಿಯೋನ ಕೇಳಿದಕ್ಕೆ ಧನ್ಯವಾದಗಳು. ಮತ್ತೊಂದ್ಸಲ ಏನು ನಿಮ್ಮ ಯೂಟ್ಯೂಬ್ ಚಾನಲ್ಸಲ್ಲಿ ಮತ್ತೆ ಹಾಗೆ ಬಂದು ನಿಮಗೆ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ. ಹ್ಯಾವ್ ಗುಡ್ ಡೇ.